ಇಲ್ಲಿನ ಹೋರಾಟಗಳು ಅಂತ ಬಂದಾಗ ಎರಡು ವಿಭಿನ್ನವಾಗಿರುತ್ತೆ ಅಂತ ಅನ್ಸಲ್ವಾ? ಇಲ್ಲಿ 465 470 ದಿನಗಳ ಕಾಲ ಹೋರಾಟ, ಆದ್ರೆ ನಿಮ್ಮ ಗುರ್ಲಾಪುರದಲ್ಲಿ 9 ರಿಂದ 10 ದಿನಗಳ ಹೋರಾಟಕ್ಕೆ ಅಲ್ಲಿ ನೀವು ಬೇಕಿದ್ದನ್ನ ಪಡ್ಕೊಳ್ತಿರೋದಾದ್ರೆ ಈ ಎರಡಕ್ಕಿರುವಂತ ವ್ಯತ್ಯಾಸ ಏನು, ಯಾವ ರೀತಿ ನೋಡ್ತೀರಾ? ಸರ್, ಹೋರಾಟಗಾರರು ಪ್ರಾದೇಶಿಕ ವ್ಯತ್ಯಾಸ ಇರಬಹುದು, ರೈತರು ಒಂದೇ. ರಾಜ್ಯದ 31 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ರೈತರು ಒಂದೇ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ಪಾದ ಇಟ್ಟಿದೆ ಅಂತಂದ್ರೆ ಸರ್ಕಾರದೊಳಗೂ ಒಂದು ಗಂಭೀರ ಚಿಂತನೆ ನಡೀತಾ ಇರ್ತದೆ. ಯಾಕಂದ್ರೆ ನಾವು ಬಹಳ ಎಲ್ಲಿ ಗಂಭೀರ ಇರ್ತದ, ನ್ಯಾಯಪರ ಇರ್ತದ, ಧರ್ಮಪರ ಇರ್ತದ ಅಲ್ಲಿ ಕೈ ಹಾಕ್ತೀವಿ. ಸುಮ್ಮನೆ ಯಾರೋ ಹೋರಾಟಕ್ಕೆ ಕರೆದಾರ ಅಂತ ಹೋಗ್ಲಿಕ್ಕೆ ನಾವೇನು ವ್ಯಾಪಾರಸ್ಥರಲ್ಲ, ಯಾವುದೋ ಒಂದು ನಮಗೆ ಸರ್ಕಾರದಿಂದ ಸಂಬಳ ಇಲ್ಲ. ಆದ್ರೆ ನಾವು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಎಲ್ಲಿ ರೈತಗೆ ಅನ್ಯಾಯ ಆಗ್ತದೆ, ನಮ್ಮ ಮನಸ್ಸಿಗೆ ಬಂದಲ್ಲಿ ನ್ಯಾಯದ ಧರ್ಮದ ಅಂತಂದಾಗ ಒಬ್ಬ ಸಾಮಾನ್ಯ ಸಣ್ಣ ಕಟ್ಟಕಡೆ ವ್ಯಕ್ತಿ ಇದ್ರು, ರಾಜ್ಯದ ಮೂಲೆಯೊಳಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ರು ಕೂಡ ಆ ವ್ಯಕ್ತಿಗೆ ಬೆಂಬಲ ಕೊಟ್ಟು ಗಟ್ಟಿಯಾಗಿ ನಿಲ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ 31 ಜಿಲ್ಲೆಗಳು ನಮ್ಮ ಕಾರ್ಯಕರ್ತರಿದ್ದಾರೆ. ಉತ್ತರ ಕರ್ನಾಟಕ ಯಾಕೆ ಗಟ್ಟಿ ಧ್ವನಿ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ಪುಣ್ಯಭೂಮಿಯೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವು ರಾಜ್ಯಭಾರ ಹೋದರೂ ಸಹಿತ ಧರ್ಮ ಬಿಡದೆ ಇರತಕ್ಕಂಥ ಮಹಾತ್ಮರಾಗಿ ಹೋಗಿರ್ತಕ್ಕಂಥ ನಾಡಿನವರು. ಗುರ್ಲಾಪುರದೊಳಗೆ ಅದು ರೈತ ಸಂಘದ ಹೋರಾಟ ಆಗಲಿಲ್ಲ. ಇವತ್ತು ಬಿಡದಿ ಟೌನ್ಶಿಪ್ ಈ ಭಾಗದ ಬೈರಮಂಗಲ ಭಾಗದ ಎಲ್ಲ ಹಳ್ಳಿಗಳ ಹೋರಾಟ ಆಗಿತ್ತು ಇಲ್ಲಿ ಮಠ. ಇವತ್ತೇನಾಯ್ತು, ರಾಜ್ಯದ ಗುರ್ಲಾಪುರ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಮತ್ತೊಂದು ಜಿಲ್ಲೆ ಅಂತ ಆಗಲಿಲ್ಲ, ಇದು ಕರ್ನಾಟಕದ ರೈತರ ಹೋರಾಟ ಅಂತಕ್ಕಂಥದ್ದು ಇವತ್ತು ಕಾವು ತಗೊಳ್ತು. ನಾನು ಯಾವುದೇ ಮುಖಂಡರು ಟೀಕೆ ಮಾಡಂಗಿಲ್ಲ, ಯಾಕಂದ್ರೆ ಎಲ್ಲಾ ರೈತ ಮುಖಂಡರು ನಮ್ಮವ್ರಿ. ನಾನು ಎಲ್ಲರೂ ಕೂಡ ಆಗ್ಲೇ ವಿನಂತಿ ಮಾಡ್ಕೊಳ್ತೀನಿ, ತಮ್ಮ ವಾಹಿನಿ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ. ರಾಜ್ಯದ ಎಷ್ಟು ಸಂಘಟನೆಗಳಿದಾವೆ, ನಮ್ಮಲ್ಲಿ ಏನು ಭೇದ ಭಾವ ಇಲ್ಲ, ಜಾತಿ ಧರ್ಮ ಇಲ್ಲ, ಪ್ರಾದೇಶಿಕ ಅಸಮಾನತೆ ಇಲ್ಲ. ನೀವೆಲ್ಲರೂ ಬರೀ ಚುನಪ್ಪ ಪೂಜಾರಿ ಅವರು, ನಾವು ನಮ್ಮೆಲ್ಲ ರಾಜ್ಯ ಮುಖಂಡರು, ನಿಮ್ಮೆಲ್ಲ ರಾಜ್ಯ ಮುಖಂಡರು ಸಾಮೂಹಿಕವಾಗಿ ಕೂಡ್ಕೊಂಡು ಈ ರೈತರ ಸಲುವಾಗಿ ನಾವೆಲ್ಲ ಸ್ವಾಭಿಮಾನದಿಂದ ಒಕ್ಕಟ್ಟಾಗಿ ಒಂದು ಕರೆಯನ್ನ ಕೊಡೋಣ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಯ್ತು ಅಂತಂದ್ರೆ ದೆಹಲಿ ಮಾದರಿ ಅಂತ ಇಲ್ಲಿ ಮಠ ದೇಶ ಮಾತಾಡ್ತಿತ್ತು ಸರ್. ಇನ್ಮೇ ಕರ್ನಾಟಕ ರಾಜ್ಯ ಯಾವ್ದು ಮಾತಾಡಬೇಕು ಅಂತ ಗುರ್ಲಾಪುರ ಮಾದರಿಯನ್ನು ಮಾತಾಡ್ಬೇಕಾಗ್ತದೆ. ಸರ್, ಒಂದು ವಿಷಯ ಏನು ಅಂದ್ರೆ ಕರ್ನಾಟಕದಲ್ಲಿ ನೀವು ಯಾವೆಲ್ಲ ರೀತಿಯ ಸಂಘಟನೆ ತೆಗೆದುಕೊಳ್ಳಿ, ಕನ್ನಡ ಪರ ಸಂಘಟನೆಗಳಾಗಿರ್ಲಿ, ದಲಿತ ಪರ ಸಂಘಟನೆಗಳಾಗಿರ್ಲಿ, ವಿದ್ಯಾರ್ಥಿ ಪರ ಸಂಘಟನೆಗಳಾಗಿರ್ಲಿ ಅಥವಾ ರೈತ ಪರ ಸಂಘಟನೆಗಳಾಗಿರ್ಲಿ, ಇವತ್ತಿಗೆ ಯಾವುದೇ ಸಂಘಟನೆಯಲ್ಲೂ ಕೂಡ ಒಗ್ಗಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ಇವತ್ತಿಗೆ ಒಬ್ಬೊಬ್ಬ ವ್ಯಕ್ತಿ ನಾನು ನಾಯಕನಾಗ್ತೀನಿ, ನಾನು ಅಧ್ಯಕ್ಷನಾಗ್ತೀನಿ ಅಂತ ಹೇಳಿ ಒಂದೊಂದು ಸಂಘಟನೆಗಳನ್ನ ಕಟ್ಕೊಂಡು ಏನು ಹೋಗ್ತಿದ್ದಾರೆ. ಅಲ್ಲಿಗ ಅಷ್ಟು ಹಲವಾರು ಸಂಘಟನೆಗಳು ಇರೋ ಕಾರಣಕ್ಕೆ ಇವತ್ತಿಗೂ ಕೂಡ ರೈತರು ಯಾವ ಕಷ್ಟವನ್ನು ಅನುಭವಿಸ್ತಿದ್ದಾರೆ, ಆ ಒಂದು ಕಷ್ಟಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ಅನ್ಸಲ್ವಾ? ಸರ್, ಈಗ ತಾವೇ ಹೇಳಿದ್ರಿ ನಾಯಕರು ಹುಟ್ಟುಕೊಳ್ತಾ ಇದ್ದಾರೆ. ಇದು ಪುಣ್ಯಭೂಮಿ ಅದ, ಕನ್ನಡ ನಾಡಿನ ಕೆಂಪೇಗೌಡರು ಕಟ್ಟಿದ ಪುಣ್ಯಭೂಮಿ ಬೆಂಗಳೂರು ಅದ. ಲಕ್ಷಾಂತರ ನಾಯಕರು ಹುಟ್ಟುಕೊಳ್ಳಿ, ಆ ನಾಯಕರಿಗೆ ಮಾರ್ಗದರ್ಶಕರಾಗಿ, ಸ್ನೇಹಿತರಾಗಿ, ಆಪತ್ ಬಂದವರಾಗಿ ಎಲ್ಲರೂ ಕೂಡ್ಕೊಂಡು ಎಲ್ಲ ನಾಯಕರ ನೇತೃತ್ವದೊಳಗೆ ನಾವು ದಲಿತ ಪರ ಸಂಘಟನೆ ಇರಲಿ, ಕಾರ್ಮಿಕ ಸಂಘಟನೆ ಇರಲಿ, ಕನ್ನಡ ಪರ ಸಂಘಟನೆ ಇರಲಿ, ಯಾವುದೇ ಸಂಘಟನೆ ಇರಲಿ, ಎಲ್ಲರನ್ನ ಒಮ್ಮತದಿಂದ ಕರ್ಕೊಂಡು ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇವತ್ತು ರೈತ ಸಂಘಕ್ಕೆ ಬಂದದ್ದು. ಈಗ ಎಲ್ಲಾ ಸಂಘಟನೆಗಳು ಹೇಳಿದ್ರಿ, ಲಕ್ಷಾಂತರ ಬರೀ ಕಾರ್ಯಕರ್ತರಾಗಿರೋದು ಬೇಡ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಮನಿ ಒಳಗೆ ಅಣ್ಣ ತಮ್ಮ ಸರಿ ಇರೋದಿಲ್ಲ, ಮತ್ತೆ ರಾಜ್ಯದ 31 ಜಿಲ್ಲೆಗಳು ಯಾವುದೋ ಒಂದು ಸಂಘಟನೆ ಕಟ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುವುದು. ಇವತ್ತು ರಾಜ್ಯದೊಳಗೆ ಎಲ್ಲರೂ ಕೂಡ್ಕೊಂಡು 224 MLA ಅಷ್ಟೇ ನಿಲ್ಲಬೇಕಾಗಿತ್ತಲ್ಲ, ಒಂದು ಕ್ಷೇತ್ರದ 16 ಜನ ಯಾಕೆ ನಿಲ್ತಾರೆ? ಅಲ್ಲಿ ತಾರತಮ್ಯದ ಭೇದ ಇದೆ. ಆದ್ರೆ ನಮ್ಮ ಸಂಘಟನೆಯೊಳಗೆ ಹೇಗಿದೆ ಅಂತಂದ್ರೆ, ಒಂದು ಸಾರಿ ರೈತ ಧರ್ಮ ಭೂಮಿ ನಂದು ಅಂತ ಅಭಿಮಾನ ರೈತಕ್ಕೆ ಬತ್ತು ಅಂತಂದ್ರೆ ಎಲ್ಲಾ ಸಂಘಟನೆ ಆ ಸಂಘಟನೆ ಎಲ್ಲಾ ಭೇದ ಭಾವ. ಗುರ್ಲಾಪುರದೊಳಗೆ KT ಗಂಗಾಧರ್, ಪಚ್ಚ ನಂಜುಂಡಸ್ವಾಮಿ, ಚುಕ್ಕಿ ನಂಜುಂಡಸ್ವಾಮಿ ಯಾರ್ಯಾರು ಬರ್ಬೇಕಾಗಿತ್ತ, ಬಡಗಲ್ಪುರ್ ನಾಗೇಂದ್ರ ಅವ್ರು, ದರ್ಶನ್ ಪುಟ್ಟನಯ್ಯ, ದಕ್ಷಿಣ ಕರ್ನಾಟಕದ ಎಲ್ಲಾ ಮುಖಂಡರು ಬಂದು ನಂಜುಂಡಸ್ವಾಮಿ ಅವರ ತತ್ವ ಚಿಂತನೆ ಆಧಾರದ ಮೇಲೆ ಗುರ್ಲಾಪುರದಾಗ ಹೋರಾಟ ನಡೀತಾ ಇದೆ. 1980ರ ತತ್ವ ಚಿಂತನೆ ಮತ್ತೆ ಜೀವಂತ ಆಯ್ತು ಅಂತ ಎಲ್ಲಾ ಸಂಘಟನೆ ಗುರ್ಲಾಪುರ ರಸ್ತೆ ಮೇಲೆ ಒಂದಾದ್ರು ಸರ್. ಆ ರೀತಿ ಭಾವನಾತ್ಮಕ ಚಿಂತನೆ, ಭಾವನಾತ್ಮಕ ಉದ್ದೇಶ ಈ ಬಿಡದಿ ಒಳಗೆ ಹುಟ್ಕೊಂಡದ. ಇದು ಮುಂದಿನ ದಿನಮಾನದೊಳಗೆ ಯಾವ ರೀತಿ ರೂಪರೇಷೆ ತಗೊಳ್ತದ ಅಂತಂದ್ರೆ, ನಾನು ಬರೀ ಲಕ್ಷ ಅಂತಿರ್ತೀವಿ, ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರೆ 1 ಕೋಟಿ ಜನ ಅಂತ. ಜನಾಂದೋಲನ ಆಯ್ತು ಅಂತಂದ್ರೆ ಎಲ್ಲಿ ನಮ್ದು ಬೆಳಗಾಂ ಅಥಣಿ ಆ ಭಾಗದಿಂದ ಇವತ್ತಿಗೆ ಜನರು ರೋಡಿಗಿಳಿದು ಧರಣಿ ಕೊಡ್ತಾರೆ ಅಥವಾ ಪ್ರತಿಭಟನೆ ಮಾಡ್ತಾರೆ ಅಂತ ಅನ್ಸುತ್ತೆ? 100% ಸರ್, 100%. ಗುರ್ಲಾಪುರದೊಳಗೆ ನಮಗೆ ಮೊದಲನೇ ದಿನ ಹೋರಾಟ ಕುಂತಾಗ 10,000 ಜನರಿಗೆ ಊಟ ಹಾಕ್ಲಿಕ್ಕೆ ನಮ್ಮಿಬ್ಬರ ಜೇಬಿನೊಳಗೆ 10 ರೂಪಾಯಿ ಇರಲಿಲ್ಲ. ಬಟ್ 10 ಲಕ್ಷ ಜನ ಸೇರಿ 10 ದಿನ ಹೋರಾಟ ಮಾಡಿದ್ರು ಸಹಿತ ಒಂದು 50 ಮಠಗಳಿಗೆ ವಾಪಸ್ ರೊಟ್ಟಿ ಕೊಟ್ಟಿವಿ, ಅಕ್ಕಿ ಕೊಟ್ಟಿವಿ. 300 ಚೀಲ ಅಕ್ಕಿಯನ್ನ ರೈತ ಸಂಘದಿಂದ ಅಧ್ಯಕ್ಷರ ನೇತೃತ್ವದೊಳಗೆ ದಾನ ಮಾಡಿವಿ. ಜನ ಕೊಟ್ಟೋದ್ರೊಳಗೆ ಜನ ಒಂದು ಸಾರಿ ಗಟ್ಟಿ ಆದ್ರು ಅಂತಂದ್ರೆ ಊಟಕ್ಕೂ ಬರಲ್ಲ, ಹಣಕ್ಕೂ ಬರಲ್ಲ, ಹೋರಾಟದ ಚಿಂತನೆಗಳಿಗೆ ಗಟ್ಟಿತನಕ್ಕೂ ಬರಲ್ಲ ಸರ್. ಜಾಗೃತ ಆಗೇ ಆಗ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಬಂದಾಗ ಪಕ್ಷಾತೀತವಾಗಿ ಕೆಲಸ ಮಾಡ್ತಿರುವಂತದ್ದು. ಆದ್ರೆ ಬಿಡದಿ ಟೌನ್ಶಿಪ್ ನ ವಿಚಾರ ಅಂತ ಬಂದಾಗ ನೀವು ರೈತ ಸಂಘಟನೆಯ ಗೌರವಾಧ್ಯಕ್ಷರಾಗಿ ನೋಡೋದಾದ್ರೆ ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆ, ಇದು ಕುಮಾರಸ್ವಾಮಿ ಅವರ ಪಾಪದ ಕೂಸ ಅಥವಾ DK ಶಿವಕುಮಾರ್ ಅವರ ಪಾಪದ ಕೂಸ? ಸರ್, ಈಗ ನಾನು ಆಗ್ಲೇ ಹೇಳಿದ್ದೀನಿ,
ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರು, ಬಹಳ ತಿಳುವಳಿಕೆ ಇರತಕ್ಕಂಥವ್ರು, ಅನುಭವ ಇರತಕ್ಕಂಥವ್ರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಬಹಳ ದೊಡ್ಡ ಸ್ಥಾನದೊಳಗಿದ್ದಾರೆ. ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ಸುಮ್ಮನೆ ಬಂದು ಬಿಡದಿಯೊಳಗೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಹೋಗೋದು ಬೇಡ. ನೀವು ಯಾವಾಗ ಒಂದು ಡೇಟ್ ಫಿಕ್ಸ್ ಮಾಡ್ರಿ, ನಿಮ್ಮ ಪಕ್ಷದ ಸಮಸ್ತ ಕಾರ್ಯಕರ್ತರನ್ನು ಕರ್ಕೊಡ್ರಿ. ನಾನು ಪಕ್ಷಾತೀತವಾಗಿ ಮಾತಾಡ್ತೀನಿ. ನಿಮ್ಮೆಲ್ಲ ಕಾರ್ಯಕರ್ತರನ್ನ ಕರ್ಕೊಡ್ರಿ. ರಾಷ್ಟ್ರೀಯ ಹೆದ್ದಾರಿಯನ್ನ ಪಂಜಾಬ್ ಮಾದರಿಯೊಳಗೆ ನೀವು ಬಂದ್ ಮಾಡ್ರಿ. ನಿಮ್ಮ ಜೊತೆ ರಾಜ್ಯದ ರೈತರನ್ನು ಕರ್ಕೊಂಡು ಬಂದು ನಾವು ಇಬ್ಬರು ಕೂಡ ಬಂದು ಅಲ್ಲಿ ಕೂತ್ಕೊಳ್ತೀವಿ. 31 ಜಿಲ್ಲೆಗಳ ರೈತರನ್ನು ಕರ್ಕೊಂಡು ಬರ್ತೀವಿ. ಆ ರಾಷ್ಟ್ರೀಯ ಹೆದ್ದಾರಿಗೆ ಬಂದಾಗ ನೀವು JDS ಪಕ್ಷದವರು, ಕೇಂದ್ರ ಸಚಿವರು ಅಂತಕ್ಕಂಥದ್ದನ್ನ ಅದೆಲ್ಲವನ್ನ ನಿಮ್ಮ ಮನೆಯೊಳಗೆ ಬಿಟ್ಟು ಒಬ್ಬ ಸಾಮಾನ್ಯ ರೈತರ ಮಗನಾಗಿ ಬರೋದಾದ್ರೆ ಹೋರಾಟಕ್ಕೆ ಬನ್ನಿ, ನಿಮ್ ಜೊತೆ ನಾವು ಬರ್ತೀವಿ. ಇವತ್ತಿಗೆ ರೈತ ಹೋರಾಟ ಅಂದ್ರೆ ಕೇವಲ NH ಅಥವಾ ಸ್ಟೇಟ್ ಹೈವೇಗಳನ್ನ ಬ್ಲಾಕ್ ಮಾಡಿ ಕೂರೋದೇ ಆಗಿದೆಯಲ್ಲ, ಅದೊಂದೇನಾ? ಬೇರೆ ಯಾವ್ದು ಪ್ರತಿಭಟನೆ ಮಾಡ್ಲಿಕ್ಕೆ ಬೇರೆ ಯಾವ್ದು ದಾರಿನೇ ಇಲ್ವಾ? ಸರ್, ಈಗ ಆಫೀಸ್ಗಳಿಗೆ ತಾವು ಹೋಗ್ತೀರಿ, ಹಸಿರು ಟವಲ್ ಹೋಗ್ತೀರಿ, ಒಬ್ಬ ತಲಾಟಿಗೆ ಮತ್ ಕೊಡೋದಿಲ್ಲ, IAS ಅಧಿಕಾರಿಗೆ ಮತ್ ಕೊಡ್ತಾನೆ. ನಾನೊಬ್ಬ ರೈತ ಸಂಘದ ಕಾರ್ಯಕರ್ತ ಅದೀನಿ, ನಾಯಕ ಅದೀನಿ, ನನಗೆ ಭೇಟಿ ಮಾಡಿಸ್ರಿ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ವರ್ಷ ಭೇಟಿ ಆಗೋದಿಲ್ಲ ಸರ್. ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಇದು. ಅದೇ ನೀವೊಂದು ಹೋರಾಟ ಮಾಡಿ, ರಸ್ತೆ ಬಂದ್ ಮಾಡಿ, ಕಾನೂನಿಗೆ ತೊಂದರೆ ಆಗ್ತಕ್ಕಂಥ ಗಟ್ಟಿತನ ರೈತರು ತೋರಿಸಿದ್ರು ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಕರೆ ಬರ್ತದ ಪೊಲೀಸ್ ಅಧಿಕಾರಿ ವರ್ಗಕ್ಕೆ, ಅವ್ರನ್ನ ಕರ್ಕೊಂಡು ಬರೀ 1 ತಾಸು ಮುಕ್ತ ಚರ್ಚೆ. ನಾವು ಹೋರಾಟ ಮಾಡೋಕ್ಕಿಂತ ಮುಂಚೆ 10 ಜನ ಮುಖಂಡರ ಕರೆದು ಬಂದು ಬಿಡದಿದ್ದು ಏನಾಗ್ತಾ ಇದೆ, ತೊಂದರೆ ಇದೆ, ಚರ್ಚೆ ಮಾಡೋಣ ಬರ್ರಿ ಅಂತಂದ್ರೆ ನಾವ್ಯಾಕೆ ಹೋರಾಟ ಮಾಡೋದು ಸರ್? ಇವತ್ತು ನಾವು ಇಲ್ಲಿ ಬರ್ತಾ ಇದ್ದೀವಿ, ಬರೋದಕ್ಕಿಂತ ಮುಂಚೆ ಎಲ್ಲಾ ರೈತ ಮುಖಂಡರು ಕರ್ಕೊಂಡು ಒಂದು 40 ನಿಮಿಷನೋ 1 ಗಂಟೆನೋ 2 ಗಂಟೆನೋ ಈ ಬಿಡದಿ ಟೌನ್ಶಿಪ್ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರೆ 474 ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಈ ರಾಜ್ಯದ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು ಸರ್. ಸರ್, ಕಳೆದ 460 ದಿನಗಳಿಗೂ ಅಧಿಕ ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ಈ ಬಿಡದಿಯ ರೈತರಿಗೆ ನೀವೇನು ಸಲಹೆಯನ್ನ ಕೊಡ್ತೀರಾ? ಏನ್ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ? ಏನಿಲ್ಲ ಸರ್, ನೀವು ಚುನಾವಣೆ ಬಂದಾಗ ಯಾವುದೋ ಪಕ್ಷ ರಾಜಕಾರಣ ಮತ ಹಾಕೊಳ್ರಿ. ಆದ್ರೆ ಬಿಡದಿ ಟೌನ್ಶಿಪ್ ಗಾಗಿ ಎಷ್ಟು ಭೂಮಿಯನ್ನು ಕಳ್ಕೊಳ್ತಾ ಇದ್ರಲ್ಲ, ಪ್ರತಿ ಮನೆಗೆ 1, 2, 4 ಜನ, 5 ಜನ, 10 ಜನ, ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ನೀವೆಲ್ಲರೂ ಒಂದಾಗಿ ಗಟ್ಟಿಯಾಗಿ ಮೊದಲು ನೀವು ಕೂತ್ಕೊಳ್ರಿ. ನಿಮ್ಮ ಭೂಮಿ ಹೋಗ್ತಾ ಇದೆ, ನಿಮ್ಮ ಅಡಿಗೆ ಮನೆಯನ್ನ ಹಾಳು ಮಾಡ್ತಾ ಇದ್ದಾರೆ, ನೀವೆಲ್ಲ ಒಕ್ಕಟ್ಟಾಗ್ರಿ. ನಿಮ್ಮ ಅಡಿಗೆ ಮನಿ ಇದ್ರೆ ನಿಮಗೆ ಊಟಕ್ಕಾಗ್ತದ, ನಿಮ್ಮ ಭೂಮಿ ಇದ್ರೆ ನಿಮಗೆ ಅನ್ನದ. ನಿಮ್ಮ ಭೂಮಿ ಹೋಯ್ತು ಅಂದ್ರೆ ಅನ್ನಿಲ್ಲ. ಬೇರೆ ಕಡೆ ನೀವು ಭೂಮಿ ತಗೊಳ್ಳಿಕ್ ಹೋಗ್ರಿ, ನಿಮ್ಗೆ ಯಾಕೆ ಕೊಡ್ತಾರ ಭೂಮಿ? ಬಿಡದಿಯ ರೈತ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ಅನ್ಸುತ್ತೆ. 100% ಸಿಗುತ್ತೆ. ಇಲ್ಲಿವರೆಗೂ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ. ಇವತ್ತು ಕಣ್ಣಾರೆ ಬಂದು ಸಮಕ್ಷಮ ಇಲ್ಲಿ ಪರಿಸ್ಥಿತಿ ಏನದ, ಜನರ ಒಂದು ಕಣ್ಣೀರಿನ ಕಥೆ ಏನದ ಕಣ್ಣಾರೆ ನೋಡಿದೀನಿ. ಇವತ್ತು ತಾವು ನೋಡ್ತಾ ಇದ್ದೀರಲ್ಲ, ಅಡಿಕೆ ಸಸ್ಯ ಅದ, ತೆಂಗಿನ ಮರಗಳದವ, ನಿಸರ್ಗದತ್ತವಾಗಿರ್ತಕ್ಕಂಥ ಪರಿಸರದ ಫಲವತ್ತಾಗಿರ್ತಕ್ಕಂಥ ಭೂಮಿ ಅದ. ಈ ಭೂಮಿಯನ್ನ ಸನ್ಮಾನ್ಯ DK ಶಿವಕುಮಾರ್ ಕಸಿದುಕೊಳ್ತಕ್ಕಂಥ ಚಿಂತನೆ ಏನದ, ನಾನು ಮೊದಲೇ ಹೇಳಿನಿ, ತಲೆ ಒಳಗಿಂದ ಮೊದಲು ತೆಗೀರಿ. ನೀವು ರಾಜ್ಯದೊಳಗೆ ಏನ್ ತರಕತ್ತಿರಲ್ಲ, ಬಿಡದಿ ಟೌನ್ಶಿಪ್ ನಾವು ತೆಗಿತೀವಿ. ಇಲ್ಲ ಅಂತಂದ್ರೆ ಏನಾಗ್ತದ, ನಿಮ್ಮ ರಾಜಕೀಯ ಅರಾಜಕತೆ ಸೃಷ್ಟಿಯನ್ನ ನೀವು ಮಾಡ್ತೀವಿ. ಗುರ್ಲಾಪುರ ಕ್ರಾಸ್ ಅಲ್ಲಿ ನಡೆದಂತ ಹೋರಾಟವನ್ನ ನೋಡಿದಾಗ ಕಬ್ಬು ಬೆಳೆಗಾರರ ಪರವಾಗಿ ನೀವು ಸರ್ಕಾರಕ್ಕೆ ಸವಾಲನ್ನು ಎಸ್ತಿದ್ರಿ ಅಂತ ಅನ್ಸುತ್ತೆ. ಆದ್ರೆ ಈಗ ಎಲ್ಲ ರೈತರು ನಿಮ್ಗೊಂದು ಸವಾಲ್ ಆಗ್ತಿದ್ದಾರೆ. ಈ ಒಂದು ಬಿಡದಿ ಹೋರಾಟವನ್ನ ಕೈಗೆತ್ಕೊಂಡು ಇದನ್ನ ಯಶಸ್ವಿಯಾಗಿ ಮುನ್ನಡೆಸಿ ಇದಕ್ಕೆ ಒಂದು ಒಳ್ಳೆಯ ಫಲಿತಾಂಶವನ್ನ ಅಥವಾ ಒಂದು ರಿಸಲ್ಟ್ಸ್ ಅನ್ನ ಕೊಡಿಸ್ತೀರಾ ಅಂತ. ಸರ್, ನಾನು ಸವಾಲ್ ಅಂತ ಸ್ವೀಕಾರ ಮಾಡೋದಿಲ್ಲ. ಈ ಭೂಮಿ ನಂದು, ಇಲ್ಲಿ ಇರ್ತಕ್ಕಂಥ ಜನ ನನ್ನವರು. ಸವಾಲಲ್ಲಿ ನನ್ನ ಭೂಮಿ ಹೋಗ್ತಾ ಇದೆ ಸರ್, ಸವಾಲ್ ಯಾಕೆ? ಕರ್ನಾಟಕದ 31 ಜಿಲ್ಲೆಗಳು ಇರ್ತಕ್ಕಂಥ ಪ್ರತಿಯೊಬ್ಬ ರೈತ ಕುಟುಂಬ ಅದು ನನ್ನ ಕುಟುಂಬ. ಪ್ರತಿಯೊಂದು ಮನೆಯೊಳಗೆ ಇರ್ತಕ್ಕಂಥ ಅಣ್ಣತಮ್ಮರು ನನ್ನ ಅಣ್ಣತಮ್ಮರು, ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ನನ್ನ ತಾಯಿ ವರ್ಗ. ಅದು ಆ ಸಂಬಂಧ ಬಾಂಧವ್ಯ ಅದ. ನಮ್ಮ ಹತ್ರ ಸವಾಲು ರಾಜಕಾರಣ ಏನ್ ಸಂಬಂಧ ಇಲ್ಲ. ನಾವ್ ಯಾವ್ದೋ ವ್ಯಕ್ತಿಗೆ ಸವಾಲ್ ಹಾಕಿದೀವಿ ಅಂದ್ರೆ ಆ ವ್ಯಕ್ತಿಯನ್ನ ಏನ್ ಮಾಡ್ಬೇಕು ಮಾಡೋತಕ್ಕ ನಾವು ಕೊನೆಗೆ ಹಚ್ಚೇ ಬಿಡ್ತೀವಿ. ಆದ್ರೆ ನಮಗ್ ಸವಾಲ್ ಬೇಕಾಗಿಲ್ಲ. ನಮಗ್ ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ನ್ಯಾಯ. ಭೂಮಿ ಹೋಗ್ಬಾರ್ದು, ರೈತನ ಕಣ್ಣೀರ್ ಹಾಕ್ಸ್ಕೊಡ್ಬಾರ್ದು, ರೈತನ ಹಣವನ್ನು ತಿನ್ನಬಾರ್ದು, ರೈತನ ಗೋರಿ ಮೇಲೆ ರಾಜಕಾರಣ ಮಾಡಬಾರ್ದು. ಸನ್ಮಾನ್ಯ DK ಶಿವಕುಮಾರ್ ಅವ್ರು ನಾವೇನು ಸವಾಲ್ ಅಂತ ಹೇಳ್ತಾ ಇಲ್ಲ. ಒಂದು ಸಾರಿ ನೀವು ಸಚಿವ ಸಂಪುಟದ 13 ಜನ ಏನಾಗಿರಲ್ಲ, ಇವತ್ತು ನಾಳೆ ನಾಡಿದ್ದು ಏನ್ ಮಾಡ್ರಿ, 2 ಗಂಟೆ ಸಮಯವನ್ನ ಬಿಡುವು ಮಾಡ್ಕೊಂಡು ಈ ಭಾಗದ ಎಲ್ಲ ರೈತ ಮುಖಂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಭಾಗದವರಿಗೆ ಕರ್ಕೊಂಡು ಬಂದು ಈ ಜಲಜೀವನ್ ಮಿಷನ್ ಅಂತ ಏನು ಟ್ಯಾಂಕ್ ಕಟ್ಟಿದಾರಲ್ಲ, ನೀರಿನ ಟ್ಯಾಂಕ್, ಸ್ವಲ್ಪ ಸಮಾಧಾನದಿಂದ ಅವ್ರ ಮ್ಯಾಕ್ ಕರ್ಕೊಂಡು ಹೋಗ್ರಿ. ಅಲ್ಲ, ವಿಪರ್ಯಾಸ ಏನು ಅಂದ್ರೆ ಮುಖ್ಯಮಂತ್ರಿಗಳ ಅವರ ತವರು ಜಿಲ್ಲೆ ಇದೇ ಜಿಲ್ಲೆ, ಇಲ್ಲೇ ಹತ್ರದಲ್ಲೇ ಇರುವಂತದ್ದು ಅವರ ಹುಟ್ಟೂರು ಕೂಡ. ಜೊತೆಯಲ್ಲಿ ಅವರು ತಮ್ಮ DK ಸುರೇಶ್ ಇವತ್ತಿಗೆ ಬೊಮ್ಮಲ್ನ ಅಧ್ಯಕ್ಷರಾಗಿರುವಂತದ್ದು. ಈ ಒಂದು ಬಿಡದಿ, ಅದರಲ್ಲೂ ಈ 2 ಗ್ರಾಮ ಪಂಚಾಯತಿ ಏನಿದೆ, ಇಲ್ಲಿ ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ 6.5 ಲಕ್ಷಕ್ಕೂ ಅಧಿಕ ಲೀಟರ್ ಹಾಲನ್ನು ಕರೆದು ಹಾಕುವಂಥದ್ದು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅವ್ರು ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಏನು ಎರಡನೇ ವಿಚಾರ, ಇತ್ತೀಚೆಗೆ ಕೆಲವು ಮಾಧ್ಯಮಗಳನ್ನ ನೋಡ್ತಾ ಇದ್ದೆ, ನಿನ್ನೆ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ ಅಂತ ಕೇಳ್ಪಟ್ಟೆ. ಈ ರೈತರಿಗೆ ಏನು ವಿದ್ಯುತ್ ಅನ್ನ ಪೂರೈಕೆ ಮಾಡುವಂತ ವಿಷಯ ಕುರಿತಾಗಿ ಅದನ್ನ ಖಾಸಗೀಕರಣಗೊಳಿಸಬೇಕು ಅಂತ ಪ್ರಯತ್ನ ಪಡಲಾಗ್ತಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ?
ಸರ್, ಈಗ ಖಾಸಗೀಕರಣ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಅದ್ರ ಜೊತೆಗೆ ನಮಗೊಂದು ಮಾತು ಕೊಡ್ಲಿ, ವಿಧಾನಸೌಧವನ್ನ ಖಾಸಗೀಕರಣ ಈ ಕ್ಷಣ ಮಾಡಲಿ, ಅದರ ನಂತರದೊಳಗ ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ ಮಾಡಲಿ. 224 MLAಗಳು ಸರ್ಕಾರಿ MLAಗಳು ಇವ್ರಿಗೆ ಸದ್ಯ. ಆ 224 MLAಗಳನ್ನ ಈ ಕ್ಷಣ ಖಾಸಗೀಕರಣ ಮಾಡಲಿ. 224 ಯುವಕರನ್ನ ಪ್ರತಿಯೊಂದು ತಾಲೂಕಿನಿಂದ ನಾನು ಕೊಡ್ತೀನಿ ರಾಜ್ಯಕ್ಕೆ. ಸಮರ್ಥರು, ₹1 ಮುಟ್ಟದೆ ಇರತಕ್ಕಂಥವ್ರು ಮನೆಯಿಂದ ರೊಟ್ಟಿ ಬುತ್ತಿ ಕಟ್ಕೊಂಡ್ ಬಂದು ರಾಜ್ಯದ ಸೇವೆ ಮಾಡ್ತಕ್ಕಂಥ MLAಗಳನ್ನ ನಾವು ಕೊಡ್ತೀವಿ. ನೀವು ಖಾಸಗೀಕರಣ ಮಾಡ್ಕೊರಿ, 3 ಲಕ್ಷ ಪಗಾರ ಏನದಲ್ಲ ಅದನ್ನ ನಿಮ್ಮ ಮನೆಗೆ ತಂದು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ರೈತ ಸಂಘದಿಂದ ಮಾಡ್ತೀವಿ. ಆದ್ರೆ ಒಂದ್ ಹೇಳ್ತೀನಿ, ಇವತ್ತು ರೈತರ ಭೂಮಿ ತಗೊಳ್ತಾ ಇದ್ದೀರಲ್ಲ, ಇವತ್ತು DK ಶಿವಕುಮಾರ್ ಅವ್ರ ಮನಿ ಅದ ಬೆಂಗಳೂರಿನೊಳಗೆ. ಆ ಮನಿ ನಮ್ಮ ರೈತ ಸಂಘಕ್ಕೆ ಬೇಕಾಗಿದೆ. ಅದು ಬೆಂಗಳೂರಿನೊಳಗೆ ಎಷ್ಟು ಮಾರಾಟ ಆಗ್ತದ ಬೆಲೆ, ಅದಕ್ಕಿಂತ 10% ಹೆಚ್ಚನ್ನು ನಾವು ರೈತ ಸಂಘದಿಂದ ಪಟ್ಟಿ ಮಾಡಿ 31 ಜಿಲ್ಲೆಗಳ ರೈತ ಸಂಘದಿಂದ ಪಟ್ಟಿ ಮಾಡಿ ಹಣವನ್ನು ಕೊಡ್ತೀವಿ. ಆ ಮನೆ ನಾನು ಕೊಡ್ಲಿಕ್ಕೆ ಸಾಧ್ಯದ ಸರ್? ದುರಾಲೋಚನೆ ಬೇಡ. 2 ವರ್ಷ ಅಧಿಕಾರದ ಅಧ್ಯಾತ್ಮ ಜೀವಿಗಳಿದ್ದೀರಿ, ತಿಳಿದವರಿದ್ದೀರಿ, ಅನುಭವಿಗಳಿದ್ದೀರಿ. ಬಹಳ ತಾಳ್ಮೆಯಿಂದ ಸಮಾಧಾನದಿಂದ 3 ವರ್ಷ ಕಾಯ್ದು ಮುಖ್ಯಮಂತ್ರಿ ಆಗಿರಿ. 30 ದಿನದೊಳಗೆ ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನ ನೀವು ತಂದುಕೋಬೇಡ್ರಿ. ನಾವ್ ಯಾವುದೇ ವಿರೋಧ ಇಲ್ಲ. ಇವತ್ತು ನಿಮ್ಮ ಮನೆಯನ್ನ ಒಂದು ಕ್ಷಣದೊಳಗೆ ನನಗೆ ಮಾರಾಟ ಮಾಡ್ರಿ ಅಂದ ತಕ್ಷಣ ನಿಮ್ಗೆ ನೋವು ಆಗ್ಬಹುದು. ಆದ್ರೆ 50, 100, 1000 ವರ್ಷಗಳಿಂದ ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಯನ್ನ ಯಾರೋ ಬಂದು ಟೌನ್ಶಿಪ್ ಸಲುವಾಗಿ ಕಸ್ಕೊಳ್ತಾರಂತಂದ್ರೆ ತಂದೆ ತಾಯಿ, ಅಣ್ಣತಮ್ಮರು, ಬಂಧು ಮಕ್ಕಳು, ಸರ್ ನಮ್ಮ ವಯಸ್ಸಾಗಿರ್ತಕ್ಕಂಥ ಅಜ್ಜ ಅಜ್ಜಿಯರನ್ನ ಅವರು ನಾಳೆ ತೀರ್ಕೊಂಡಾಗ ನಮ್ಮ ಭೂಮಿಯೊಳಗೆ ಮಣ್ಣು ಮಾಡತಕ್ಕಂಥ ಒಂದು ಹಳೆಯ ಪದ್ಧತಿ. ನಮ್ಮ ಬಾಂಧವ್ಯ, ಅದು ನಮ್ಮ ಸಂಬಂಧ. ನಮ್ಮ ಹಿರಿಯರನ್ನ ನಾವು ನಮ್ಮ ಭೂಮಿಯಲ್ಲಿ ಮಣ್ಣು ಕೊಡ್ತೀವಿ ಅಂತ ಈ ತರ ಎಲ್ಲ ಬಾಂಧವ್ಯ ಇದೆ. ಈ ಬಾಂಧವ್ಯನ ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ. ಬಿಡದಿ ರೈತರಿಗೆ ವಿನಂತಿ ಮಾಡ್ಕೊಳ್ತೀನಿ, ಪ್ರತಿ ಮನೆಗೆ ಹೋಗ್ರಿ, ಧರ್ಮ, ಜಾತಿ, ಪಕ್ಷ ಎಲ್ಲವನ್ನ ದೂರ ಸರಿಸಿ ನೀವೆಲ್ಲರೂ ಒಂದಾಗ್ರಿ. ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಚುನಾ ಪೂಜಾರಿ, ಆರ್ದ್ಯ, ಇಡೀ ಎಲ್ಲ ಬೇರೆ ಬೇರೆ ಸಂಘಟನೆಗಳು ಕೂಡ ನಾವೇ ಮಾತಾಡ್ತೀವಿ. ಎಲ್ಲ ನಮ್ಮ ಸಂಘಟನೆಯವರು, ಅವ್ರೇನ್ ಬೇರೆ ರಾಜ್ಯದವರಲ್ಲ, ನಮ್ಮವ್ರು ಇದ್ದಾರೆ. ನಾವೆಲ್ಲ ಒಂದಾಗಿರ್ತಕ್ಕಂಥವ್ರು ಎಲ್ಲರನ್ನೂ ಕರ್ಕೊಂಡು ಬಂದು ಈ ಬಿಡದಿ ಟೌನ್ಶಿಪ್ ಏನ್ ಅದೇ ಅಲ್ಲ, ಇದನ್ನು ಹೊರಗೆ ಹಾಕಿ ಈ ರೈತರಿಗೆ ನಿಜವಾದ ಸ್ವಾಭಿಮಾನದ ನ್ಯಾಯ ಸಿಗೋವರೆಗೂ ಅವ್ರ ಜೊತೆ ನಾವಂತೂ ಇದ್ದೇವೆ. ಸರ್, ನೀವು ಸನ್ಯಾಸಿ ಇದ್ದೀರಿ, ನೀವು ಗುರುಜಿ ಆಗಿದ್ದೀರಿ. ಸೊ ಇವತ್ತಿಗೆ ಕೆಲವೊಬ್ಬರು ಸ್ವಾಮೀಜಿಗಳನ್ನ ನೋಡಿದಾಗ ಅವರು ಕೇವಲ ಯಾವುದೋ ಒಂದು ಜಾತಿ ಅಥವಾ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಆ ರಾಜಕಾರಣಿಗಳಿಗೆ ಯಾವುದೋ ಒಂದು ಹುದ್ದೆ ಬೇಕು ಅಂತ ಬಂದಾಗ, ಮಂತ್ರಿಗಿರಿ ಬೇಕು ಅಥವಾ ಬೇರೆ ಯಾವುದೋ ಹುದ್ದೆ ಬೇಕು ಅಂತ ಬಂದಾಗ ಅದ್ರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ. ಆದ್ರೆ ಈ ತರದ ವಿಷಯಗಳು ಅಂತ ಬಂದಾಗ ಮಾತಾಡೋದಿಲ್ಲ. ನೀವೊಬ್ರು ಗುರುಜಿಯಾಗಿ ಇದನ್ನ ಯಾವ ರೀತಿ ನೋಡ್ತೀರಾ ಅಥವಾ ಅವ್ರಿಗೆ ಏನ್ ಹೇಳ್ತೀರಾ? ಸರ್, ನಮ್ದು ಮೂಲತಃ ಒಂದು ವಿಷಯ ಏನ್ ಹೇಳ್ಬೇಕಾಗ್ತದೆ. ಕರ್ನಾಟಕದ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಇಂಚಗೇರಿ ಅಂತೇಳಿ ನಮ್ಮ ಸುಕ್ಷೇತ್ರ ಮಠ ಬರ್ತದೆ. ನಮ್ದು ಧರ್ಮಾತೀತವಾಗಿರ್ತಕ್ಕಂಥ, ಜಾತ್ಯತೀತವಾಗಿರ್ತಕ್ಕಂಥ ಮಠ. 32,000ಕ್ಕೂ ಅಧಿಕ ಅಂತರ್ಜಾತಿ ಮದುವೆಗಳನ್ನು ಮಾಡಿಸಿರ್ತಕ್ಕಂಥ, ನನ್ನ ಹಾಗೆ ಈಗೇನು ವೈಟ್ ಬಟ್ಟೆ ಹಾಕ್ತೀನಲ್ಲ, ನಮ್ಮಲ್ಲಿ ಕ್ಯಾವಿ ಹಾಕಂಗಿಲ್ಲ, ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿ ಅವರಂತ ಆಗಿವ್ರು. 32,000 ಅಧಿಕ ಅಂತರ್ಜಾತಿ ಮದುವೆಗಳನ್ನು ಮಾಡಿಸಿದ್ರು. ಮಠದೊಳಗೆ ಊಟ ಮಾಡಬೇಕಾದ್ರೆ ಧರ್ಮ, ಜಾತಿ ನೋಡ್ತಿರಲ್ಲ, ಸಾಮೂಹಿಕವಾಗಿ ಸಾಮರಸ್ಯದ ಭೋಜನ ಇತ್ತು. ಸ್ವತಂತ್ರ ಹೋರಾಟದಲ್ಲಿ ವೈರ್ಗಳನ್ನ ಕಟ್ ಮಾಡಿರ್ಬೋದು, ರೈಲ್ವೆ ಬಂದ್ ಮಾಡಿರ್ಬೋದು, ಎಲ್ಲವನ್ನ ಸರ್ಕಾರಕ್ಕೆ ಏನು ಸವಲತ್ತು, ಏನು ಸ್ವತಂತ್ರ ಆಗ್ಲಿಕ್ಕೆ ಏನು ಹೋರಾಟಗಾರಿ ಸವಲತ್ತು ಬೇಕಾಗಿತ್ತಲ್ಲ, ಅದೆಲ್ಲವನ್ನ ಇಂಚಗೇರಿ ಮಠ ಕೊಟ್ಟಿರ್ತಕ್ಕಂಥದ್ದು. ಈ ನಾಡಿನ ಕೆಲವು ಮಠಾಧೀಶರು ತಾವು ತಗೊಂಡ್ರಿ, ಸನ್ಯಾಸಿ ಆದವನಿಗೆ ಜಾತಿ ಇರಬಾರ್ದು, ಜಾತಿ ಇದ್ದವನು ಸನ್ಯಾಸಿ ಅಲ್ಲ. ಇವತ್ತು ಆ ಸನ್ಯಾಸಿಗಳು ಬರೀ ಜಾತಿಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಅನ್ಸಲ್ವಾ? ಅದು ಅವರವರ ಕರ್ಮ ಸರ್. ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂತ ಪುಣ್ಯದ ಫಲದ ಮೇಲೆ ಅಧ್ಯಾತ್ಮ ಇರುತ್ತೆ. ಇವತ್ತು ನಮ್ದೊಂದು ಪುಣ್ಯ ಅದ ಸರ್, ಹಿಂದಿನ ಜನ್ಮದಲ್ಲಿ ಏನಾದ್ರೂ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು, ಮನಿ ಕಟ್ಬೋದು, ಏನೋ ಮಾಡ್ಕೋಬಹುದು ಇತ್ತು ಮಠಾಗಿತ್ತು. ಆದ್ರೆ ಇವತ್ತು ಕನ್ನಡ ನಾಡಿನ ಎಲ್ಲ ರೈತ ಬಂಧುಗಳು, ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಸೇವೆ ಮಾಡ್ಲಿಕ್ಕೆ ನಮ್ಮನ್ನು ಕಳಿಸಿದಾರಲ್ಲ, ನಮ್ಮ ಪೂರ್ವ ಜನ್ಮದ ಪುಣ್ಯ ಸರ್. ಯಾರದೋ ಮಠಾಧೀಶರ ಹೆಸರು ತಾವು ತೊಗೊಂಡಿರಲ್ಲ, ತಾವೊಂದೇನೋ ಮಠಕ್ಕೆ ಸೀಮಿತ ಆಗಿರ್ತೀರಿ, ನಮ್ಮದೇನು ಅಭ್ಯಂತರ ಇಲ್ಲ, ಪರಾಣೂ ಇಲ್ಲ, ವಿರೋಧನಿಲ್ಲ. ಆದರೆ ಜನತೆ ಅಂತ ಬಂದಾಗ, ಸಮಾಜ ಅಂತ ಬಂದಾಗ ಇರ್ತಕ್ಕಂಥ ಎಲ್ಲ ಜನನವರು, ಎಲ್ಲ ಧರ್ಮದವರು ನನ್ನವ್ರು ಅಂತಕ್ಕಂಥ ಭಾವನೆ ಯಾವ ಸ್ವಾಮೀಜಿಯೊಳಗೆ ಬಂದಿರ್ತದಲ್ಲ, ಅವನು ನಿಜವಾಗ್ಲೂ ಸನ್ಯಾಸಿ. ಈ ಭಾಗದ ಎಲ್ಲ ಸ್ವಾಮೀಜಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಎಷ್ಟು ದಿನಗಳಿಂದ ಬಿಡದಿ ಹೋರಾಟ ನಡೀತಾ ಇದೆ. ಇವೆಲ್ಲ ಮಠಾಧೀಶರ, ನಿಮ್ಮ ಮಠಕ್ಕೆ ಅನ್ನ ಕೊಟ್ಟವ್ರು ಯಾರು, ಕಾಳು ಕೊಟ್ಟವ್ರು ಯಾರು, ಪಟ್ಟಿ ಕೊಟ್ಟವ್ರು ಯಾರು, ನಿಮ್ಮ ಮಠದಲ್ಲಿ ಜಾತ್ರೆ ಆದ್ರೆ ಎಲಿ ತೆಗಿಯೋರು ಯಾರು, ನಿಮ್ಮ ಮಠಕ್ಕೆ ಮಾಲಿ ತಂದು ನಿಮ್ಗೆ ಸನ್ಮಾನ ಮಾಡಿ ಶಾಲ್ ಹಾಕೋರು ಯಾರು? ರೈತ ಬಂಧುಗಳು. ಇವತ್ತು ರೈತರ ಬೀದಿ ಒಳಗೆ ಕುಂತಾರ. 26 ಹಳ್ಳಿ ರೈತರ ಜಮೀನು ಹೋಗ್ತಾ ಇದೆ. ನಿಮ್ಮ ರಾಜಕಾರಣ, ನಿಮ್ಮ ಮಠದ ಭಕ್ತರು, MLAಗಳು ಮಠಕ್ಕೆ ಬಂದಾಗ ಇಟ್ಕೊಳ್ರಿ. ಆದ್ರೆ ನಿಜವಾದ ಪರಂ ಭಕ್ತರು ಯಾರು ಅಂದ್ರೆ ರೈತರು. ಅದಕ್ಕಾಗಿ ಭಾಗದೊಳಗೆ ಯಾರ್ಯಾರು ದೊಡ್ಡ ದೊಡ್ಡ ಸ್ವಾಮೀಜಿಗಳಿದಿರಲ್ಲ, ರಾಜಕಾರಣ ಮಾತಾಡ್ತಿರೋ, ಧರ್ಮ ಜಾತಿಯವರು ಇದ್ದಿರಲ್ಲ, ಲಘು ಬಗೆಯಿಂದ ನಾಳೆ ಅಂದ್ರೆ ನಾಳೆ, ನಾಡಿದ್ದಂದ್ರೆ ನಾಡಿದ್ದೆ ಈ ವೇದಿಕೆಗೆ ಬಂದು ಬೆಂಬಲವನ್ನು ಕೊಡ್ರಿ. ನೀವೆಲ್ಲರೂ ಬೆಂಬಲ ಕೊಟ್ರಿ ಅಂದ್ರೆ ಈ ರೈತರಿಗೊಂದು ಆತ್ಮಸ್ಥೈರ್ಯ ಬರ್ತದೆ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ನನ್ನ ಕೊನೆಯ ಪ್ರಶ್ನೆ ಬಂದು, ಇತ್ತೀಚೆಗೆ ನೀವು ಮುಖ್ಯಮಂತ್ರಿಯನ್ನ ಭೇಟಿ ಆಗ್ತೀರಿ, ಅದಕ್ಕೆ ನನ್ನ ಅಭಿನಂದನೆ ಕೂಡ ಇದೆ. ಕಾರಣ
ನಾನು ಒಬ್ಬ UPSC ಮತ್ತು KPSC ಫ್ಯಾಕಲ್ಟಿ ಆಗಿ ಹಲವಾರು ವಿದ್ಯಾರ್ಥಿಗಳಿಗೆ ನಾನು ಇಂಡಿಯನ್ ಪಾಲಿಟಿ, ಇಂಡಿಯನ್ ಎಕನಾಮಿನ ಟೀಚ್ ಮಾಡ್ತೀನಿ. ಆದ್ರೆ KAS ಅನ್ನ ಮರುಪರೀಕ್ಷೆಯನ್ನ ಮಾಡಿ ಅಂತ ಹೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ. ಒಂದು ಬಾರಿ ಆಗುತ್ತೆ, ಆದ್ರೆ ತಪ್ಪು ಆದಾಗ ಮತ್ತೆ ಆಗ್ಲಿಲ್ಲ. ಆದ್ರೆ ನಮ್ಮನ್ನ ಇಲ್ಲಿವರೆಗೂ ಮುಖ್ಯಮಂತ್ರಿಯನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಿರ್ಲಿಲ್ಲ. ಆದ್ರೆ ನೀವು ಇತ್ತೀಚೆಗೆ ಒಂದಿಷ್ಟು ವಿದ್ಯಾರ್ಥಿಗಳನ್ನ ಕರ್ಕೊಂಡು ನೀವು ಹೋಗಿ ಮುಖ್ಯಮಂತ್ರಿಯನ್ನ ಮೀಟ್ ಆಗ್ತೀರಾ. ನೀವು ಆದ ನಂತರ ಅಟ್ಲೀಸ್ಟ್ ಇಲ್ಲಿವರೆಗೂ ಕೂಡ KPSC ಯಾವತ್ತಿಗೂ ಕೂಡ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನ್ನು ಬಿಟ್ಟಿರಲಿಲ್ಲ. ಆದ್ರೆ ಮೊದಲ ಬಾರಿಗೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಮುಂದೆ ನಡೆಯುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದ್ರೆ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮ್ಗೆ ಅಭಿನಂದನೆ ತಿಳಿಸ್ತೀನಿ. ಆದ್ರೆ ಅವ್ರು ಏನು 2,86,000 ಹುದ್ದೆಗಳು ಅಂತ ಹೇಳಿದ್ರು, ಆದ್ರೆ ಇಲ್ಲಿವರೆಗೂ ಕೂಡ ಅದು ಭರ್ತಿ ಆಗಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ತಾವೊಂದು ಮಾತು ಪ್ರಶ್ನೆ ಕೇಳುವಾಗ ಕೇಳಿದ್ರಿ, ನಿಮಗೆ ಅವಕಾಶ ಕೊಟ್ಟಿಲ್ಲ, ನಮಗೆ ಅವಕಾಶ ಕೊಟ್ಟರು ಮುಖ್ಯಮಂತ್ರಿಗಂತ. ಅದೇ ಈ ರಾಜ್ಯದೊಳಗೆ ರೈತ ಸಂಘ ತಾಕತ್. ಯಾವುದೇ ಸಚಿವ ಇರಲಿ, MLA ಇರಲಿ, ಮುಖ್ಯಮಂತ್ರಿ ಇರಲಿ, ಕೇಂದ್ರ ಸಚಿವ ಇರಲಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಿರಲಿ, ರೈತಗೊಂದು ಗೌರವವನ್ನು ಕೊಡಬೇಕಾಗ್ತದೆ, ಕೊಡ್ತಾ ಇದ್ದಾರೆ. ನಾವು ಕೇಳಿದ್ದೇನಂತಾರೆ 3 ಕಂಡೀಷನ್ಸ್. 2,86,000 ಹುದ್ದೆಗಳನ್ನ ಈಗ ಸದ್ಯಕ್ಕೆ ಖಾಲಿ ಅದ. 56,000 ಹುದ್ದೆಗಳನ್ನು ಕಾಲ್ಫಾರ್ ಮಾಡ್ತೇನೆ ಅಂತ ಹೇಳಿದ್ರೆ 3,600 PC ಕಾಲ್ಫಾರ್ ಮಾಡಿದ್ದಾರೆ. ಹೌದು. ಆದ್ರೆ ನಮ್ಮ ಬೇಡಿಕೆ ಏನಿತ್ತು, 56,000 ಹುದ್ದೆಗಳೊಳಗ ಇನ್ನೊಂದು 1,00,000 ಸೇರಿಸಿ ಡಿಸೆಂಬರ್ ಒಳಗೆ ಯಾವುದೇ ಅಡೆತಡೆ ಇಲ್ಲದೆ 1,56,000 ಹುದ್ದೆಗಳನ್ನ ಈ ಬರುವ ಡಿಸೆಂಬರ್ ಒಳಗೆ ತುಂಬ್ಕೋಬೇಕು. ಎರಡನೇ ಕಂಡೀಷನ್ ಅಂದ್ರೆ 5 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ರು ಸರ್. ಕೋವಿಡ್ ದಿಂದ 5 ವರ್ಷ ಯಾವುದೇ ಕಾಲ್ಫಾರ್ಮ್ ಇಲ್ಲ, ಯಾವುದೇ ನೇಮಕಾತಿ ಇಲ್ಲ. ಅವ್ರ ಏಜ್ ಲಿಮಿಟ್ ಬಾರ್ ಆಗೋದಿಲ್ಲ, ಡಿಬಾರ್ ಆಗಿದೆ. ಅದಕ್ಕಾಗಿ ಅವ್ರಿಗೆ ಇನ್ನೊಂದು ಅವಕಾಶ, ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಒಂದು ಅವಕಾಶವನ್ನು ಕೊಡಬೇಕು. ಮೂರನೇ ಬೇಡಿಕೆ ಅಂತಂದ್ರೆ ಈ ರಾಜ್ಯದ ಅತ್ಯಂತ ಭ್ರಷ್ಟ ಸಂಸ್ಥೆ ಆಗಿರ್ತಕ್ಕಂಥ KPSCಯನ್ನ ರದ್ದು ಮಾಡ್ರಿ ಅಂತ ನಾವು ಕೊಡಬಹುದು. ಆದ್ರೆ ಸಂವಿಧಾನಬದ್ಧ ಸಂಸ್ಥೆದ ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ವಿನಂತಿ ಏನಿತ್ತು ಅಂತಂದ್ರೆ, ಮೊನ್ನೆ 384 ಪೋಸ್ಟ್ಗಳನ್ನ KPSC ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಆಗಿ ಇಂಟರ್ವ್ಯೂ ಆಗ್ಯದ, ಅದನ್ನ ರದ್ದು ಮಾಡ್ರಿ ಅಂತ. ಯಾಕೆ ರದ್ದು ಮಾಡ್ರಿ ಅಂತಂದ್ರೆ, ಒಂದು ರೂಮಿನೊಳಗ, ಒಂದು ತಾಲೂಕಿನೊಳಗ ಕೆಲವೇ ಕ್ಯಾಟಗರಿಯವರು ಒಂದೇ ತಾಲೂಕಿನವರು ನೇಮಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ KPSC ಇದು. ಯಾಕಂದ್ರೆ ಇದು ರೈಟಿಂಗ್ ಒಳಗೆ ಇರ್ತದೆ, ಮೇನ್ಸ್ ಬರೀದ ರೈಟಿಂಗ್ ಒಳಗೆ ಇರ್ತದೆ, ಆಮೇಲೆ ಇಂಟರ್ವ್ಯೂ ಇರ್ತದೆ. ಪ್ರಿಲಿಮ್ಸು, ಮೇನ್ಸು, ಆಮೇಲೆ ಇಂಟರ್ವ್ಯೂ ಅಂತ ಇರ್ತದೆ. 3 ಹಂತದೊಳಗೆ ಎಕ್ಸಾಮ್ ಇರ್ತದೆ. ಅದಕ್ಕೆ ಭ್ರಷ್ಟಾಚಾರ ಇಲ್ಲ, ಅದನ್ನ ಸಂಪೂರ್ಣ ರದ್ದು ಮಾಡಿ ಅದಕ್ಕೆ ಇನ್ನೊಂದು 200 ಪೋಸ್ಟ್ ಸೇರಿಸಿ 584 ಹುದ್ದೆಗಳನ್ನ ಕರೀರಿ. ಆದ್ರೆ ಯಾರ ನೇತೃತ್ವದೊಳಗೆ ಕರೀರಿ ಅಂತಾರೆ. ಈಗೇನು KPSC ಮೆಂಬರ್ಗಳದಾರ, ಇವ್ರ ನೇತೃತ್ವದೊಳಗೆ ಬೇಡ. ಅವರೆಲ್ಲರೂ ಅಮಾನತ್ತಾಗಿಟ್ಟು ನಿವೃತ್ತ ಸ್ವಚ್ಛ ನ್ಯಾಯಾಧೀಶರ ನೇತೃತ್ವದೊಳಗೆ ಕರೆದ್ರು ಅಂತಂದ್ರೆ ಆ 500-600 ಜನ KPSC ಏನಕ್ಕೆ ಆಯ್ಕೆ ಆಗ್ತಾರಲ್ಲ, ತಹಸೀಲ್ದಾರು, AC, DSP, ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ AC ಇವರೆಲ್ಲ ನೇಮಕ ಆಗ್ತಾರಲ್ಲ, ಅವಾಗ ಭ್ರಷ್ಟಾಚಾರ ಮುಕ್ತವನ್ನ ರಾಜ್ಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. DK ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳ್ಯಾರ ಪ್ರೆಸ್ ಮೀಟ್ ಒಳಗೆ, ನಾನು ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಅಂತ ಹೇಳ್ಯಾರ. ಅವ್ರಿಗೆ ನಾನು ಹೇಳಿನಿ, ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡಬೇಕಾದ್ರೆ ಭ್ರಷ್ಟಾಚಾರ ಮುಕ್ತ ಎಲ್ಲ ಇಲಾಖೆಗಳ ನೇಮಕ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಅದನ್ನು ಮಾಡಿಸ್ತಾರೆ. ಓಕೆ ಸರ್, ನಾನು ಕೊನೆಯದಾಗಿ ಇಬ್ಬರು ಜೋಡಿತವಾಗಿ ನಿಂತಿದ್ದೀರಾ ಅಂತ ಅನ್ಸುತ್ತೆ. ಈ ಬಿಡದಿಯ ಹೋರಾಟದ ಕುರಿತಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೀರಾ, ಎಚ್ಚರಿಕೆಯನ್ನು ಕೊಡ್ತೀರಾ? ನಿಮಗೆ ಬಿಟ್ಟಿರುವಂತದ್ದು ಕೊನೆಯದಾಗಿ ಹೇಳೋದಾದ್ರೆ ಸಂಪೂರ್ಣವಾಗಿ ಎಚ್ಚರಿಕೆ ಸರ್. ಇದು ಬರಡು ಭೂಮಿ ಇತ್ತಂದ್ರೆ ನಾವು ಬರ್ತಾ ಇದ್ದೀವಿ. ಇದು ಫಲವತ್ತಾಗಿರ್ತಕ್ಕಂಥ ರೈತ ಉತ್ತಿ ಬಿತ್ತಿ ಬೆಳೆದು ಅನ್ನವನ್ನುಂಡು ತನ್ನ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಮದುವೆ ಮಾಡಿ ಮನಿ ಕಟ್ಕೊಂಡು ಜೀವನ ಮಾಡ್ತಕ್ಕಂಥ ಪುಣ್ಯದ ಭೂಮಿ ಇದು. ಇದನ್ನು ಮಾರ್ಲಿಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೂ ಕೊಡೋದಿಲ್ಲ, ಯಾರಪ್ಪಗೂ ಈ ಭೂಮಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಉತ್ತರ ಕರ್ನಾಟಕಕ್ಕೆ ತಾರತಮ್ಯವನ್ನ ಮಾಡ್ತಿದ್ದಾರೆ ಅಂತ ನೀವು ಯಾವತ್ತು ಅನಿಸ್ತಿಲ್ವಾ ನಿಮಗೆ? ಸರ್, ಅದನ್ನ ಈಗ ಮಾತನಾಡಂಗಿಲ್ಲ. ಮುಂದಿನ ಗುರುಲಾಪುರದೊಳಗೆ ಒಂದು ಎಚ್ಚರಿಕೆ ಅದ. ನಮ್ಮ ಬೇಡಿಕೆಗೆ ಅವರು ಸರ್ಕಾರ ಬಂದು ಸ್ಪಂದನೆ ಮಾಡ್ತು, ಬಹಳ ಒಳ್ಳೆ ಸರ್. ಅಕಸ್ಮಾತ್ ಆಗಿ ನಮ್ಮ ಬೇಡಿಕೆಗಳ ಕಬ್ಬಿನ ಬೇಡಿಕೆ ಆಗಿರ್ಬೋದು, MSP ಆಗಿರ್ಬೋದು, ನಾನು DK ಶಿವಕುಮಾರ್ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಎಲ್ಲ ಬಿಡದಿ ಟೌನ್ಶಿಪ್, KEB ಇದೆಲ್ಲವನ್ನ ತಲೆಯಾಗಿನ ತೆಗೀರಿ. ಒಂದು ಯೋಜನೆ ಮಾಡ್ರಿ. ಕರ್ನಾಟಕದೊಳಗೆ ಕಬ್ಬು ಬೆಳೆಗಾರರು ಅದಾರಲ್ಲ, ಅವ್ರದ್ದು MSP ಸಲುವಾಗಿ ನರೇಂದ್ರ ಮೋದಿ ಹತ್ರ ಒಂದು ನಿಯೋಗ ಕರ್ಕೊಂಡು ಹೋಗಿ ಕಬ್ಬಿನ FRP ಬದಲು ಹೋಗಿ ಇಥನಾಲ್ 100% ಖರೀದಿ ಮಾಡ್ರಿ ಅಂತ. ರಾಜ್ಯದೊಳಗೆ ಏನೇನು ಅವಶ್ಯಕತೆ ಅದ ನೀರಾವರಿಗೆ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ಬರ್ತಕ್ಕಂಥದ್ದು ಮಾಡ್ರಿ. ಇವೆಲ್ಲ ಹಳಿ ಯೋಜನೆಗಳನ್ನು ಮಾಡಿ ಕುರ್ಚಿ ಕೆಳಗೆ ಕಂಟಕವನ್ನು ಮಾಡ್ಕೊಳ್ಬೇಡ್ರಿ. ಮುಂದಿನ ಉತ್ತರ ಕರ್ನಾಟಕದ ಗುರ್ಲಾಪುರದಾಗ ನಿಮ್ಮ ವಿಚಾರವನ್ನ ನೀವು ಸರಿ ಮಾಡ್ಕೊಳ್ಳಿ ಅಂದ್ರೆ ಗುರ್ಲಾಪುರದಾಗ ನಾವೆಲ್ಲ ರೈತ ಮುಖಂಡರು ಒಂದು ಕರೆ ಕೊಡ್ಬೇಕಾಗ್ತದ. ಅದು ಏನಂತ ನಿಮಗೂ ಗೊತ್ತದ. ಇಬ್ಬಾಗದ ಪರಿಸ್ಥಿತಿ ಬರಬಾರ್ದು. ನಮ್ಮ ಕರ್ನಾಟಕ ಹಂಗೆ ಉಳಿಲಿ. ಉಳಿಲಿ, ನಮ್ದೇನು ಅಭ್ಯಂತರ ಇಲ್ಲ. ಎಲ್ಲರೂ ನಾವು ಒಕ್ಕಟ್ಟಿದ್ವಿ, ಒಂದೇ ಉಳಿತೀವಿ. ಅಕಸ್ಮಾತ್ ಆಗಿ ಉತ್ತರ ಕರ್ನಾಟಕಕ್ಕೆ ಏನಾದ್ರು ತಾರತಮ್ಯ ಆಯ್ತು ಅಂದ್ರೆ ಸುವರ್ಣ ಅಧಿವೇಶನದೊಳಗೆ ನೀವು ಅಧಿವೇಶನಕ್ಕೆ ಬಂದಾಗ ವಿಧಾನಸೌಧದೊಳಗೆ ನೀವು ನಾಟಕೀಕರಣ ಮಾಡಿ ಏನೋ ಪ್ರವಾಸಕ್ಕೆ ಬಂದಂಗೆ ವಾಪಸ್ ಈ ಸಾರಿ ಬಂದ್ರಿ ಅಂತಂದ್ರೆ ನಮ್ಮದೊಂದು ಕರೆ ಇರ್ತದ. ನಮ್ಮ ಭಾಗ ನಮಗೆ ಸಪ್ರೇಟ್ ಅಭಿವೃದ್ಧಿ ವಿಚಾರ. ಚುನಪ್ಪ ಪೂಜಾರಿ ಅವರ ಕೊನೆಯದಾಗಿ ನೀವು ಹೇಳೋದಾದ್ರೆ? ಏನಿಲ್ಲ, ಇದು ಬಿಡದಿ ವಿಚಾರದಲ್ಲಿ ಭೂಮಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವ್ರು ಮೋಸ ಮಾಡಿ ಕೆಲವು ಜನರನ್ನು ಮನಸ್ಸೋಲಿಸಿ ನಾಟಕ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ತಾರೆ. ರೈತರಿಗೆ ಪಾಪ ಏನಾಗ್ತದೆ, ಒಂದಿಷ್ಟು ಜನರಿಗೆ ಚೆಕ್ ಅನ್ನು ಕೂಡ ಕೊಟ್ಟಿದಾರಲ್ಲ, ಕೊಡ್ತಾರೆ. ಯಾಕಂದ್ರೆ ರೈತರು ಏನ್ ಮಾಡ್ತಾರೋ, ಈ ರೈತರು ಯಾವಾಗೂ ಕೂಡ
ರೊಕ್ಕ ನೋಡಿರಂಗಿಲ್ಲ. ಪಾಪ ಇವ್ರು ಹೊಲ ಕೆಲಸ ಮಾಡಿ 50,000 ಲಕ್ಷ ನೋಡಿರ್ತಾರೆ. ಇವ್ರು ಕೋಟಿ ಅನ್ನುವಂಥ ಆಶೆ ಮಾಡಿದಕ್ಕೆ ಕೆಲವು ಜನ ಪಾಪ ನಮ್ಮ ರೈತರ ಅವ್ರ ದುರಾಶೆಗಾಗಿ ಗಂಟು ಬೀಳ್ತಾರೆ. ಅದು ಕೆಲವೊಂದು 10% 20% ಆಗ್ಬೋದು. ಆದರೆ 80% 90% ಜನ ಈಗಾಗಲೇ ಭೂಮಿ ಒಳಗೆ ಭೂಮಿಯನ್ನು ಫಲವತ್ತತೆಯಾಗಿ 20 ವರ್ಷ 30 ವರ್ಷದಿಂದ ಅದ್ರೊಳಗೆ ಬೆಳೆ ಬೆಳೆದು ತೆಂಗು ಮಾವು ಹಲವಾರನ್ನು ಬೆಳೆದಾರೋ. ಇವ್ರು ಗೋರಿ ಮ್ಯಾಲ ರಾಜಕಾರಣ ಮಾಡ್ರೆ ಇವ್ರು ಸರ್ಕಾರನ ಉಳಿಯಂಗಿಲ್ಲ. ಮುಖ್ಯಮಂತ್ರಿ ತೆಪ್ಪಿ ಏನಾದರೂ ಬಿಡದಿ ವಿಚಾರದಾಗ ಹೆಚ್ಚಿನ ಕ್ರಮ ತಗೊಂಡ್ರಂದ್ರೆ ಮುಖ್ಯಮಂತ್ರಿ ಸ್ಥಾನ ಹೋಗೋದು ಶತಸಿದ್ಧ. ಆದರೆ ಬಿಡದಿ ಭೂಮಿ ಉಳಿದು ಶತಸಿದ್ಧ. ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ನಾವೆಲ್ಲ ರೈತಪರ ಸಂಘಟನೆಗಳು, ನಾಡಿನ ಎಲ್ಲ ಪರಮ ಪೂಜ್ಯರು, ಯಾರ್ಯಾರು ಪಕ್ಷಾತೀತವಾಗಿ ಭಾಗವಹಿಸ್ತಾರೋ, ರೈತರ ಅಂತೇಳಿ ಭಾಗವಹಿಸ್ತಾರೋ ಅವ್ರಿಗೆಲ್ಲರಿಗೂ ಮುಕ್ತ ಅವಕಾಶ ಕೊಟ್ಟ ಎಲ್ಲ ಯುದ್ಧಕ್ಕೂ ರೆಡಿ ಆಗ್ತು. ಗುಂಡು ಹಾಕ್ಸ್ಕೊಳಕ್ಕಾಗ್ತೀವಿ. ಯಾಕಂದ್ರೆ ಗುಂಡು ಹಾಕಾಕು ನಿಂತ್ಬೇಕಾದ್ರೆ ಪ್ರಸಂಗ ಬಂದ್ರೆ ಅದನ್ನು ಹಾಕಿ ಆಗೋದ ಭೂಮಿ ಉಳಿಸ್ಬೇಕು. ನಿಮ್ಮ ಮುಂದಿನ ಎಲ್ಲ ಹೋರಾಟಗಳು ಕೂಡ ಯಶಸ್ವಿ ಆಗಲಿ ಅಂತ ಆಶಿಸುತ್ತಾ ಧನ್ಯವಾದಗಳು ಸರ್.